ಟೈಪ್ಸ್ ಆಫ್ ಬಿಸ್ನೆಸ್ ಇದೆ ಸರ್. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ಟ್ರೇಡಿಂಗ್ ಬಿಸ್ನೆಸ್, ಕಾಂಟ್ರಾಕ್ಟರ್ ಬಿಸ್ನೆಸ್, ಇ-ಕಾಮರ್ಸ್ ಬಿಸ್ನೆಸ್, ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಇದಾವೆ ಸರ್. ಅದ್ರೊಳಗೆ ನಾ ಟ್ರೇಡಿಂಗ್ ಬಿಸ್ನೆಸ್ ಅಂದ್ರೆ ಏನು ಸರ್, ಮತ್ತೆ ನಾ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಂಗೆ ಲೀಗಲ್ ಆಗಿ ಯಾವ ಡಾಕ್ಯುಮೆಂಟ್ಸ್ ಬೇಕು ಸರ್? ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯ ಒಂದು ಸಂಪೂರ್ಣ A to Z ಪ್ರೊಸೀಜರ್ ಅನ್ನ ಕಲ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ಬಿಸ್ನೆಸ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಬೇಕಾದಂತ ಲೀಗಲ್ ಡಾಕ್ಯುಮೆಂಟೇಶನ್ ಏನೇನು ಮಾಡಬೇಕು, ಆ ಒಂದು ಟ್ರೇಡಿಂಗ್ ಬಿಸ್ನೆಸ್ ಗೆ ಗೌರ್ಮೆಂಟ್ ಲಿಂದ ಸಿಗುವಂತ ಬೆನಿಫಿಟ್ಸ್ ಗಳು ಯಾವುವು, ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಬ್ಯಾಂಕ್ ಲೋನ್ ಪಡಿಬೇಕಂದ್ರೆ ಏನ್ ಮಾಡಬೇಕು, ಇದೇ ರೀತಿ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ದಿವಸ ನಾವು ಒಂದು ಉತ್ತರವನ್ನು ಹುಡ್ಕೊಳ್ಳುವಂತ. ಟ್ರೇಡಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು ವಸ್ತುವನ್ನ ಖರೀದಿ ಮಾಡಿ ಅದನ್ನ ಸೇಲ್ ಮಾಡೋದಕ್ಕೆ ನಾವು ಟ್ರೇಡಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ಒಂದು ವಸ್ತುವನ್ನ ನಾವು ಒಬ್ಬರ ಕಡೆಯಿಂದ ಖರೀದಿ ಮಾಡಿ ಅದನ್ನ ನಾವು ಮಾರ್ಜಿನ್ ಆ್ಯಡ್ ಮಾಡಿ ಇನ್ನೊಬ್ಬರಿಗೆ ನಾವು ಸೇಲ್ ಮಾಡ್ತೀವಲ್ಲ, ಇದು ಟ್ರೇಡಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಜನರಲ್ ಆಗಿ ಫಸ್ಟ್ ನೀವು ಟ್ರೇಡ್ ಲೈಸೆನ್ಸ್ ತಗೋಬೇಕಾಗುತ್ತೆ. ಅದು ಲೋಕಲ್ ಮುನ್ಸಿಪಲ್ ಅಥಾರಿಟಿಯಿಂದ ಕೊಡ್ತಾರೆ. ನೆಕ್ಸ್ಟ್ MSME ಸರ್ಟಿಫಿಕೇಟ್ ಅನ್ನು ತಗೋಬೇಕಾಗತ್ತೆ, ಅದು ಆನ್ಲೈನ್ ಅಲ್ಲಿ ಸಿಗುತ್ತೆ. ನಂತರ ನೀವು GST ಅಪ್ಲಿಕೇಬಲ್ ಆಗೋದಿದ್ರೆ GST ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ಸೊ ನಂತರ ನಿಮ್ದು ಪ್ಯಾನ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ನಂತರ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ನಂತರ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅನ್ನ ತಗೊಳ್ಬೇಕಾಗತ್ತೆ. ಇನ್ನು ನಿಮ್ದು ಒಂದು ಬ್ರ್ಯಾಂಡ್ ಇರುತ್ತೆ, ಈ ನಿಮ್ಮ ಬ್ರ್ಯಾಂಡ್ ಅನ್ನು ಇನ್ನೊಬ್ರು ಕಾಪಿ ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಟ್ರೇಡ್ ಮಾರ್ಕ್ ಅನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಈ ಟ್ರೇಡ್ ಮಾರ್ಕ್ ಬೇಸ್ ಮೇಲೆ ನಿಮ್ ಬಿಸ್ನೆಸ್ ರನ್ ಆಗುತ್ತೆ. ಇವಿಷ್ಟು ವಿಷಯಗಳು ಟ್ರೇಡಿಂಗ್ ಬಿಸ್ನೆಸ್ ಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಸರ್, ಹೊಸ ಟ್ರೇಡಿಂಗ್ ಬಿಸ್ನೆಸ್ ಅನ್ನ ಯಾವ ಸ್ಟೇಟಸ್ ನಲ್ಲಿ ಅಂದ್ರೆ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಮತ್ತು ಪ್ರೈವೇಟ್ ಲಿಮಿಟೆಡ್, ಈ ಮೂರು ಸ್ಟೇಟಸ್ ನಲ್ಲಿ ಯಾವ ಸ್ಟೇಟಸ್ ನಲ್ಲಿ ನಾನು GST ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕಾ? ಈಗ ಸಣ್ಣ ಪ್ರಮಾಣದಾಗ ನೀವು ಬಿಸ್ನೆಸ್ ಮಾಡೋದಿದ್ರೆ ಪ್ರೊಪ್ರೈಟರ್ ಮಾಡಿದ್ರೆ ಒಳ್ಳೇದು. ಪಾರ್ಟ್ನರ್ಶಿಪ್ ಅಂತ ಬರುತ್ತೆ, ಅಂದ್ರೆ 2 ಅಥವಾ 2 ದಿನಕ್ಕಿಂತ ಹೆಚ್ಚಿನ ಜನ ಸೇರಿ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಅಂತ ಮಾಡ್ತಾರೆ. ಅದರ ನೆಕ್ಸ್ಟ್ ಬರುತ್ತೆ LLP ಅಂತ ಬರುತ್ತೆ, ಅದು 2ಕ್ಕಿಂತ ಹೆಚ್ಚು ಜನ ಸೇರಿ ಮಾಡುವಂಥ ಬಿಸ್ನೆಸ್. ಇನ್ನು ಅದರ ನಂತರ ಪ್ರೈವೇಟ್ ಲಿಮಿಟೆಡ್ ಅಂತ ಬರುತ್ತೆ, ಅದು ಸಹ ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ರಿಜಿಸ್ಟರ್ ಆಫ್ ಕಂಪ್ನೀಸ್ ಒಳಗೆ ರಿಜಿಸ್ಟರ್ ಆಗಿರುತ್ತೆ. ಇದು ರಿಜಿಸ್ಟರ್ ಆಯ್ತು ಅಂತ ಹೇಳಿದ್ರೆ ಅದು ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸ್ಟೇಟಸ್ ಬರುತ್ತೆ. ಅದನ್ನ ನೆಕ್ಸ್ಟ್ ಪಬ್ಲಿಕ್ ಲಿಮಿಟೆಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಮತ್ತು ಇದರಲ್ಲಿ ಬೆನಿಫಿಟ್ ಆಗುವಂಥದ್ದು ಅಂತ ಹೇಳಿದ್ರೆ ನೀವು ನ್ಯಾಷನಲ್ ಲೆವೆಲ್ದಾಗ ಬಿಸ್ನೆಸ್ ಮಾಡೋದಿದ್ರೆ ಪ್ರೈವೇಟ್ ಲಿಮಿಟೆಡ್ ಮಾಡೋದು ಒಳ್ಳೆಯದು. ಒಂದು ಸಣ್ಣ ಪ್ರಮಾಣದಾಗ ಒಂದು ಬಿಸ್ನೆಸ್ ಐತಿ, ಇದು ಬಿಸ್ನೆಸ್ ಕಂಟಿನ್ಯೂ ರನ್ ಆಗಬೇಕು ಮತ್ತು ನನ್ನ ನಂತರ ಸ್ಟಾಪ್ ಆಗೋದು ಬೇಡ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡ್ಬೋದು. ಇಲ್ಲ ಸಣ್ಣ ಪ್ರಮಾಣದಾಗೈತಿ, ಭಾಳ ಸಣ್ಣ ಪ್ರಮಾಣ ಐತಿ, ಮುಂದೆ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಂಡು ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಪ್ರೊಪ್ರೈಟರ್ಶಿಪ್ ಒಳಗೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡೋದು ಒಳ್ಳೆಯದು. ಸರ್, ನನ್ನ ಟ್ರೇಡಿಂಗ್ ಬಿಸ್ನೆಸ್ ಐತಿ ಸರ್, ನಾನು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕ್ರಿ. ಯಾವ ಕ್ಯಾಟಗರಿ ಒಳಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಚಲೋ? GST ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಒಂದು ಟರ್ನ್ ಓವರ್ 40 lakhs ಅಬೌವ್ ಏನು ಕ್ರಾಸ್ ಆದ್ರೆ ಕಂಪಲ್ಸರಿ ಮಾಡಬೇಕಾಗತ್ತೆ. ಇನ್ ಬಿಟ್ವೀನ್ ಬಂದ್ಬಿಟ್ಟು ಏನು ಇಂಟ್ರೆಸ್ಟ್ ರೇಟ್ ಸಪ್ಲೈ ಮಾಡ್ತೀವಿ ಅಂದ್ರೆ ಈಗ ಒಂದು ಸ್ಟೇಟ್ ಐತಿ ಇನ್ನೊಂದು ಸ್ಟೇಟ್ ಸಪ್ಲೈ ಮಾಡಕ್ಕೆ ಅವಾಗ ಏನೈತಿ ಆ ಮಿತಿ ಇವೆಲ್ಲ ದಾಟ್ಲಿಕ್ಕೂ ನಾವು ಡಿಸಿಷನ್ ತಗೋಬೇಕಾಗತ್ತೆ. ಇನ್ನು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಸ್ನೆಸ್ ಮಾಡಕತ್ರ ಕಂಪಲ್ಸರಿ ತಗೋಬೇಕಾಗತ್ತೆ. ಯಾವ ಕ್ಯಾಟಗರಿ ಅಂದ್ರೆ ಒಂದು ರೆಗ್ಯುಲರ್, ಒಂದು ಕಾಂಪೋಸಿಷನ್ ಅಂತೇಳಿ. ರೆಗ್ಯುಲರ್ ಬಂದ್ಬಿಟ್ಟು ಏನು ಬಿಸ್ನೆಸ್ ಟು ಬಿಸ್ನೆಸ್ ಸಪ್ಲೈ ಮಾಡ್ತಿದ್ದು, ಒಂದು ಕಡೆ ಪರ್ಚೇಸ್ ಮಾಡಿ ಒಂದು ಸೇಲ್ ಮಾಡ್ತಿದ್ರೆ ಅವಾಗ ಮತ್ತೆ ಫರ್ದರ್ ಮತ್ತೆ ಬಿಸ್ನೆಸ್ ಮಾಡ್ತಿದ್ರೆ ಅದು ನಿಮ್ಗೆ ರೆಗ್ಯುಲರ್ ಮಾಡೋದು ಚಲೋ. ಇನ್ನು ಕಂಪೋಸಿಷನ್ ಬಂದ್ಬಿಟ್ಟು ನೀವೇನ್ರಿ ಇಂಡಿವಿಜುವಲ್ ಡೈರೆಕ್ಟ್ ಸಪ್ಲೈ ಮಾಡ್ತಿದ್ರಿ, ಅಲ್ಲಿ GST ಕಂಪ್ಲೇನ್ಸ್ ಕಡಿಮೆ ಇರಲಿ, ಆಮೇಲೆ ಇವು ಟ್ರಾನ್ಸಾಕ್ಷನ್ ಕಂಪ್ಲೇನ್ಸ್ ಕಡಿಮೆ ಆಗಲಿ, ಆಮೇಲೆ ಬಿಲ್ GST ಕೊಡೋದು ಅವಶ್ಯಕತೆ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಕಂಪೋಸಿಷನ್ ತಗೋಬಹುದು. ಟ್ರೇಡಿಂಗ್ ಬಿಸ್ನೆಸ್ GST ರಿಜಿಸ್ಟ್ರೇಷನ್ ತಗೊಂಡೆ ಸರ್ ನಾನು, ಅದರ GST ರಿಟರ್ನ್ಸ್ ಯಾವ ಫೈಲ್ ಮಾಡೋದು? ಇನ್ನು ಟ್ರೇಡಿಂಗ್ ನಲ್ಲಿ GST ತಗೊಂಡ್ರಲ್ಲ, ಅದು ರೆಗ್ಯುಲರ್ ಅಥವಾ ಕಂಪೋಸಿಷನ್ ತಗೊಂಡ್ರೆ ಫಸ್ಟ್ ಅದು ಡಿಸೈಡ್ ಮಾಡ್ಕೋಬೇಕು. ರೆಗ್ಯುಲರ್ ಇದ್ರೆ ಏನಾಗುತ್ತೆ, ತಿಂಗಳ 2 ರಿಟರ್ನ್ಸ್ ಬರುತ್ತೆ. ಒಂದು GST-R1 ಅಂತ ಬರುತ್ತೆ, ಒಂದು GST-3B ಅಂತ ಬರುತ್ತೆ. ಇನ್ನು ಕಂಪೋಸಿಷನ್ ಇದ್ರೆ CMP 8 ಅಂತೇಳಿ ಕ್ವಾರ್ಟರ್ಲಿ ಫೈಲಿಂಗ್ ಮಾಡೋದು ಇರುತ್ತೆ. ಇನ್ನು GST ರೆಗ್ಯುಲರ್ ಏನಿದೆ ಅಂದ್ರೆ 2 ಕೋಟಿ ಮೇಲ್ಪಟ್ಟ ಟರ್ನ್ ಓವರ್ ಇದರಿಂದ ಒಂದು ವರ್ಷದಲ್ಲಿ ಅವಾಗ GST-9 ಅಂತ ಆನ್ಯುವಲ್ ರಿಟರ್ನ್ಸ್ ಬರುತ್ತೆ. ಮತ್ತು ಇದು ನಮ್ದು ಕಂಪೋಸಿಷನ್ ಅಲ್ಲಿ GST-4 ಅಂತ ಆನ್ಯುವಲ್ ರಿಟರ್ನ್ಸ್ ಅಂತ ಬರುತ್ತೆ. ನಂದು ಟ್ರೇಡಿಂಗ್ ಬಿಸ್ನೆಸ್ GST ನಂಬರ್ ಐತಿ ಸರ್. ಈಗ ನಾವೊಂದು ಫೋನ್ ಪರ್ಚೇಸ್ ಮಾಡಿದ್ವಿ ಸರ್, ಆ GST ಅಮೌಂಟ್ ನಂಗೆ ರಿಫಂಡ್ ಆಗತ್ರಿ? ಫಸ್ಟ್ ಇದು ರಿಫಂಡ್ ಅನ್ನೋದು ಕಾನ್ಸೆಪ್ಟ್ ಏನು ತಿಳ್ಕೊಂಡಿರಲ್ಲ, ಅದು ರಾಂಗ್. ಇದು ರಿಫಂಡ್ ಅನ್ನೋದು ಇದಕ್ಕೆ ಬರಲ್ಲ. ಇದು ಏನಂದ್ರೆ ನೀವೇನು ಪರ್ಚೇಸ್ ಮಾಡ್ತಿರಲ್ಲ ಅದ್ರ ಮೇಲೆ ಏನು GST ತುಂಬಿರ್ತಾರಲ್ಲ ಆ GST ನಿಂದು ಲೈಬಿಲಿಟಿ ಇದೆ. ನಿಮ್ಗೆ ಸೇಲ್ ಮಾಡ್ತಾರಲ್ಲ ಅದಕ್ಕೆ ನೆಟ್ ಆಫ್ ಮಾಡ್ಕೋಬಹುದು. ಇನ್ನು ಬಂದ್ಬಿಟ್ಟು ಮೊಬೈಲ್ ಮೇಲೆ GST ತೊಗೊಳ್ಬೇಕು ಬೇಡ ಅಂತ ಕೇಳ್ತಿದ್ದೀರಾ. ಈಗ ಆಕ್ಚುಲಿ ಪರ್ಸನಲ್ ಯೂಸೇಜ್ ಅಂದ್ರೆ ಮೊಬೈಲ್ ಆಗಲಿ, ಕಾರ್ ಆಗಲಿ, ಅಥವಾ ನಮ್ದು ಈಗ ಫುಡ್ ಕನ್ಸಂಪ್ಷನ್ ಆಗಲಿ, ಹೋಟೆಲ್ ಹೋಗಿರ್ತೀರಿ, ಅಥವಾ ಮೊಬೈಲ್ ರಿಚಾರ್ಜ್ ಆಗಲಿ, ಇವೆಲ್ಲ ಏನಿದೆಯಲ್ಲ ಇದ್ರ ಮೇಲೆ GST ಇದ್ರೆ ಪರ್ಸನಲ್ ಯೂಸೇಜ್ ಆಗ್ಬಿಡ್ತಾವಲ್ಲ ಇವು. ಇದಕ್ಕೆಲ್ಲ GST ಕ್ರೆಡಿಟ್ ತೊಗೊಂಡು ಬರಲ್ಲ. ಪ್ಯೂರ್ಲಿ ಬಿಸ್ನೆಸ್ ರಿಲೇಟೆಡ್ ಏನಿರುತ್ತಲ್ಲ ಅದಕ್ಕೆ ನಾವು GST ITC ಕ್ರೆಡಿಟ್ ತಗೋಬಹುದು. ಟ್ರೇಡಿಂಗ್ ಬಿಸ್ನೆಸ್ ನಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ? ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಕ್ಕೆ ಫಸ್ಟ್ ನೀವು IC ಕೋಡನ್ನು ತೊಗೊಳ್ಬೇಕಾಗತ್ತೆ. ಇದು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇಂದ ಕೊಡ್ತಾರೆ, ಅದನ್ನು ತೊಗೊಳ್ಬೇಕಾಗತ್ತೆ. ನಂತರ ನೀವು GST ರಿಜಿಸ್ಟ್ರೇಷನ್ ಆಗಿರ್ಬೇಕಾಗತ್ತೆ, ಕಸ್ಟಮ್ಸ್ ಒಳಗೆ ರಿಜಿಸ್ಟ್ರೇಷನ್ ಆಗಿರ್ಬೇಕಾಗತ್ತೆ, ಪಿಂಗ್ ಬಿಲ್ಲು ಮತ್ತು ಲಾಜಿಸ್ಟಿಕ್ ಬಗ್ಗೆ ಒಂದು ನಾಲೆಜ್ ಇರಬೇಕಾಗತ್ತೆ. ಮತ್ತು ಬ್ಯಾಂಕಲ್ಲಿ ನಿಮ್ಮದು ಪರ್ಪಸ್ ಕೋಡ್ ಅಂತ ಒಂದು ಬರುತ್ತೆ, ಅಂದರೆ ಯಾವ ಒಂದು
ಪರ್ಪಸ್ಸಿಗೆ ನೀವು ಅಮೌಂಟ್ ರಿಸೀವ್ ಮಾಡ್ತೀರಿ ಅಂತ ಹೇಳಿ ಬ್ಯಾಂಕಲ್ಲಿ ಮೊದಲೇ ಡಿಕ್ಲೇರ್ ಮಾಡಿ ಆ ಪರ್ಪಸ್ ಕೋಡನ್ನು ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಐಸ್ಕೇಟ್ ಅಂತೇಳಿ ಒಂದು GST ಪೋರ್ಟಲ್ ಇದೆ. ಆ ಪೋರ್ಟಲ್ ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ನಮ್ದು ಇನ್ಫಾರ್ಮೇಷನ್ ಹಾಕಿ ಟ್ಯಾಕ್ಸ್ ಇನ್ವಾಯ್ಸ್ ಇನ್ಫಾರ್ಮೇಷನು, ಎಕ್ಸ್ಪೋರ್ಟ್ ಇನ್ವಾಯ್ಸ್ ಇನ್ಫಾರ್ಮೇಷನು, ಪರ್ಪಸ್ ಕೊಡೋದು ಇನ್ಫಾರ್ಮೇಷನು, ಏನು ಮೆಟೀರಿಯಲ್ ಕಳ್ಸಕತ್ತೀವಿ ಇಷ್ಟು ಎಲ್ಲ ಇನ್ಫಾರ್ಮೇಷನ್ ಹಾಕಿ ಅದ್ರೊಳಗೆ ರಿಜಿಸ್ಟರ್ ಮಾಡಿ ನಾವು ಎಕ್ಸ್ಪೋರ್ಟನ್ನು ಮಾಡಬೇಕಾಗುತ್ತೆ. ಮತ್ತು MSME ಒಳಗೆ ರಿಜಿಸ್ಟ್ರೇಷನು ಬೇಕಾಗುತ್ತೆ. ಇವಿಷ್ಟು ಇದ್ದರೆ ನೀವು ಇಂಪೋರ್ಟ್ ಎಕ್ಸ್ಪೋರ್ಟನ್ನು ಮಾಡ್ಬೋದು. ಸರ್ ಟ್ರೇಡಿಂಗ್ ಬಿಸ್ನೆಸ್ ಒಳಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಗವರ್ಮೆಂಟ್ ಸಪೋರ್ಟ್ ಏನೇನು ಸಿಗ್ತದೆ? ಎಕ್ಸ್ಪೋರ್ಟ್ ಬಿಸ್ನೆಸ್ ಎನ್ಕರೇಜ್ ಮಾಡಕ್ಕೆ ಗೌರ್ಮೆಂಟ್ ಇತರ ಬಹಳಷ್ಟು ಇನ್ಸೆಂಟಿವ್ ಸ್ಕೀಮ್ಸ್ ಮತ್ತು ಸಪೋರ್ಟಿಂಗ್ ಸ್ಕೀಮ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಬಂದ್ಬಿಟ್ಟು GST ಫುಲ್ಲಿ ಎಕ್ಸಾಮ್ಟ್ ಇದೆ. ನಾವೇನು ಎಕ್ಸ್ಪೋರ್ಟ್ ಮಾಡಿದ್ರೆ ಅದಕ್ಕೆ ನಾವು LVT ಬಾಂಡ್ ತೊಗೊಂಡ್ಬಿಟ್ರೆ ಅದು ಫುಲ್ ಎಕ್ಸಾಮ್ಟ್ ಇದೆ. ಎರಡನೇದು ಬಂದ್ಬಿಟ್ಟು ಈಗ ನಾವೇನು ಒಳ್ಳೆ ಚಾರ್ಜ್ ಮಾಡಿ GST ಚಾರ್ಜ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದು ರಿಫಂಡ್ ಕ್ಲೇಮ್ ಮಾಡ್ಕೋಬಹುದು. ಮೂರನೇ ಬಂದ್ಬಿಟ್ಟು EPCG ಅಂದ್ರೆ ಈಗ ನಾವೇನ ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ ಮಾಡ್ತಿದ್ರೆ ಅದಕ್ಕೆ ನಾವು ಸ್ಕೀಮ್ ನಲ್ಲಿ ಕನ್ಸೆಷನ್ ರೇಟ್ ಅಲ್ಲಿ ಸಿಗುತ್ತೆ ನಮಗೆ. ಆಮೇಲೆ ಕೆಲವೊಂದು ಡ್ಯೂಟಿ ಡ್ರಾಬ್ಯಾಕ್ ಅಂತ ಇದಾವೆ, ಆಮೇಲೆ ಇನ್ಸೆಂಟಿವ್ ಪ್ರಮೋಷನ್ ಅಂತ ಇದಾವೆ. ಹೀಗೆ ಹಲವಾರು DGFT ಕಸ್ಟಮ್ ಡ್ಯೂಟಿ ಅಂತ ನಮ್ಗೇನಿದೆ ಅಲ್ಲ ಬಹಳಷ್ಟು ಪ್ರಯೋಜನಕಾರಿ ಸ್ಕೀಮ್ಗಳು ಅವೈಲೇಬಲ್ ಇದಾವೆ. ಸರ್ ನನಗೆ ಟ್ರೇಡಿಂಗ್ ಬಿಸ್ನೆಸ್ ಇದೆ. ನಾನು ಬ್ಯಾಂಕ್ನಲ್ಲಿ ಲೋನ್ ತಗೋಬೇಕಾಗಿದೆ. ಹಾಗಾಗಿ ಲೋನ್ ತಗೋಬೇಕಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ನಾನು ರೆಡಿ ಮಾಡ್ಕೋಬೇಕು? ಟ್ರೇಡಿಂಗ್ ಬಿಸ್ನೆಸ್ಸಿಗೆ ಬ್ಯಾಂಕ್ಲಿಂದ ಭಾಳಷ್ಟು ಫೆಸಿಲಿಟಿಗಳು ಕೊಡ್ತಾರೆ. ಅದರಾಗೆ ಪ್ರಮುಖವಾಗಿ ನೀವು ಲೋನ್ ತೊಗೋಬೇಕಂದ್ರೆ CC ಲೋನ್ ಅಂತ ಸಿಗುತ್ತೆ, ಮತ್ತು ಮೆಷಿನರಿಗೆ ಟರ್ಮ್ ಲೋನ್ ಅಂತ ಕೊಡ್ತಾರೆ, ಮತ್ತು ಏನಾದ್ರು ಎಕ್ಸ್ಪೋರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಲೋನ್ ಅಂತ ಕೊಡ್ತಾರೆ. ಇವೆಲ್ಲ ಲೋನ್ಗಳನ್ನು ತೊಗೋಬೇಕಂತ ಹೇಳಿದ್ರೆ ಫಸ್ಟ್ ನಿಮ್ಮದು GST ಬೇಕಾಗುತ್ತೆ, GST ರಿಟರ್ನ್ಸ್ ಬೇಕಾಗುತ್ತೆ, ಅದರ ನಂತರ IT ರಿಟರ್ನ್ ಬೇಕಾಗುತ್ತೆ, ಪ್ರೊಜೆಕ್ಟೆಡ್ ಫೈನಾನ್ಷಿಯಲ್ಸ್ ಬೇಕಾಗುತ್ತೆ, ನೆಕ್ಸ್ಟ್ 2 years ಪ್ರೊಜೆಕ್ಟೆಡ್ ರಿಪೋರ್ಟ್ಸನ್ನು ಕೊಡಬೇಕಾಗುತ್ತೆ, ನಿಮ್ಮ ಬಿಸ್ನೆಸ್ದು ಕಂಪ್ಲೀಟ್ ಪ್ರೊಜೆಕ್ಟ್ ರಿಪೋರ್ಟನ್ನು ಕೊಡಬೇಕಾಗುತ್ತೆ, ನಿಮ್ಮ ಪರ್ಚೇಸ್ ಮಾಡುವಂಥ ಪಾರ್ಟಿಗಳ ಲೀಸ್ಟ್ ಕೊಡಬೇಕಾಗುತ್ತೆ, ಯಾರ್ಯಾರು ಸೇಲ್ಸ್ ಮಾಡ್ತೀರಿ ಅವ್ರದ್ದು ಲೀಸ್ಟ್ ಕೊಡಬೇಕಾಗುತ್ತೆ. ಮತ್ತು ಇದರ CGTMSE ಸ್ಕೀಮ್ ಅಂತ ಲೋನ್ ಕೊಡ್ತಾರೆ. ಅದರೊಳಗೆ ನಿಮ್ದು 25% ಮಾರ್ಜಿನ್ ಮನಿ ಬೇಕಾಗುತ್ತೆ. ನಂತರ ಮುದ್ರಾ ಲೋನ್ ಅಂತ ಕೊಡ್ತಾರೆ. ಈ ಮುದ್ರಾ ಲೋನಿಗೆ ನಿಮ್ಮದು ಲಾಸ್ಟ್ ಇಯರ್ದು ಟೋಟಲ್ ಟರ್ನ್ ಓವರ್ ಎಷ್ಟಾಗೈತಿ ಅದ್ರದ್ದು IT ರಿಟರ್ನು, GST ರಿಟರ್ನು ಇವಿಷ್ಟು ಡಾಕ್ಯುಮೆಂಟ್ಗಳು ಮುಖ್ಯವಾಗಿ ಬೇಕಾಗ್ತವೆ. ಅದಲ್ಲದೆ KYC ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ನಿಮ್ಮದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಇವಿಷ್ಟು ಡಾಕ್ಯುಮೆಂಟ್ಗಳು ಮುಖ್ಯವಾಗಿ ನೀವು ಲೋನ್ ಪಡಿಬೇಕಂದ್ರೆ ಬೇಕಾಗುತ್ತೆ. ಮನೆಯಿಂದ ಬಿಸ್ನೆಸ್ ಮಾಡ್ಬೇಕು ಮಾಡೀನಿ ಸರ್, ನಂಗೆ GST ರಿಜಿಸ್ಟ್ರೇಷನ್ ಕೊಡ್ತಾರ ಸರ್? ಈಗ ಮೇಜರ್ ಸರ್ವಿಸ್ ಪಾರ್ಟ್ ಏನಾರ ಮಾಡಿತ್ತಂದ್ರೆ ನಿಮ್ಗೆ ಮನೆಯಿಂದ ಮಾಡಿದ್ರು ಕೊಡ್ತಾರೆ, ಅದಕ್ಕೇನು ಇಶ್ಯೂ ಇಲ್ಲ. ಬಟ್ ಗೂಡ್ಸ್ 100% ಗೂಡ್ಸ್ ಸಪ್ಲೈ ಇದ್ರೆ ಅಂದ್ರೆ ಅವಾಗ ಐತಲ್ಲ ಅವ್ರು ಏನಂತಾರೆ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಥವಾ ಒಂದು ರಿಜಿಸ್ಟರ್ಡ್ ಪ್ರಿಮೈಸಸ್ ಅಲ್ಲಿ ಇರ್ಬೇಕಂತಾರೆ. ಅಂದ್ರೆ ಈಗ ಒಂದು ಗುಡನ್ ಆಗಲಿ ಅಥವಾ ಶಾಪ್ ಆಗಲಿ ಇರಬೇಕಂದ್ರೆ, ಯಾಕಂದ್ರೆ ಮೆಟೀರಿಯಲ್ ಸ್ಟೋರ್ ಮಾಡಬೇಕು, ಆಮೇಲೆ ಬಿಸ್ನೆಸ್ ಆಕ್ಟಿವಿಟಿ ಮಾಡಬೇಕು ಎಲ್ಲ, ಮತ್ತೆ ಅಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು. ಕಮರ್ಷಿಯಲ್ ಸ್ಪೇಸ್ ಅಂತ ನೋಡ್ತಾರೆ ಅಷ್ಟೇ, ವೆರಿಫಿಕೇಶನ್ ಮಾಡ್ತಾರೆ. ಹೀಗಾಗಿ ನೀವು ಸರ್ವಿಸ್ ಪಾರ್ಟ್ ಏನಾದ್ರೆ ಮೇಜರ್ ಇದ್ರೆ ಮನೆಯಿಂದ ಅಪ್ಲೈ ಮಾಡಿ, ಇನ್ನು ಗೂಡ್ಸ್ 100% ಇದ್ರೆ ಕಂಪಲ್ಸರಿ ಅಂತ ಪ್ರೊವಿಷನ್ ಮಾಡ್ಕೊಂಡು ಮುಂದೆ ಅಪ್ಲೈ ಮಾಡೋದು ಚಲೋ. ನಂದು ಟ್ರೇಡಿಂಗ್ ಬಿಸ್ನೆಸ್ ಐತೆ ಸರ್, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ರೀ? ಅಪ್ಲಿಕೇಬಲ್ ಆಗಿರೋದು ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ ರೀ? ಇನ್ಕಮ್ ಟ್ಯಾಕ್ಸ್ ಅನ್ನೋದು ನಿಮ್ಮ ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಿ ಅದರಿಂದ ಏನು ಪ್ರಾಫಿಟ್ ಬರ್ತೈತಿ, ಅಂದ್ರೆ ನಿಮ್ದು ಟೋಟಲ್ ಸೇಲ್ಸು, ಅದರೊಳಗೆ ನಿಮ್ದು ಪರ್ಚೇಸ್ ಲಿಸ್ ಆಗುತ್ತೆ. ಪರ್ಚೇಸ್ ಆಗಿ ನೀವು ಏನು ಎಕ್ಸ್ಪೆನ್ಸ್ ಮಾಡ್ತಿರಲ್ಲ ಬಿಸ್ನೆಸ್ಸಿಗೆ, ಜಾಸ್ತಿ ಆಗಿ ಏನು ಪ್ರಾಫಿಟ್ ಉಳಿತೈತಿ ಆ ಪ್ರಾಫಿಟ್ ಒಂದು ಟ್ಯಾಕ್ಸಬಲ್ ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಅಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ನಿಮಗೆ, ಫಸ್ಟ್ ಪಾಯಿಂಟ್. ಸೆಕೆಂಡ್, ನಿಮ್ದು ಟರ್ನ್ ಓವರ್ ಇರುತ್ತೆ. ಟರ್ನ್ ಓವರ್ 10 ಲಕ್ಷಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಂಪಲ್ಸರಿ ಫೈಲ್ ಮಾಡಬೇಕಾಗತ್ತೆ. ಇನ್ನು ಎಕ್ಸ್ಪೋರ್ಟ್ ಮಾಡಿದರೆ ಅವಾಗೂ ಇನ್ಕಮ್ ಟ್ಯಾಕ್ಸ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಇನ್ನು ನಂತರ ಬ್ಯಾಂಕ್ ಲೋನ್ ಬೇಕಾತಂದಾಗ ಬ್ಯಾಂಕ್ನವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೇಳ್ತಾರೆ, ಅದಕ್ಕೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗತ್ತೆ. ಇನ್ನು ನೀವು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಗಳು ಇರ್ತಾವೋ, ಈ ಸ್ಕೀಮ್ಗಳನ್ನು ತೊಗೋಬೇಕಂತ ಹೇಳಿದ್ರೆ ನಿಮ್ಮ ಟರ್ನ್ ಓವರ್ ಎಷ್ಟು ಮಾಡಿದ್ರಿ ಅಂತ ತೋರಿಸ್ಕೊಳ್ಳಿಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲನ್ನು ಮಾಡಬೇಕಾಗತ್ತೆ. ಹೀಗೆ 10 ಹಲವಾರು ವಿಷಯಕ್ಕೆ ಈ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸ್ ನೀವು ಲೆಸ್ ದೆನ್ 2 crores ಇದ್ರೆ ಪ್ರೊಪ್ರೈಟರ್ಶಿಪ್ನಾಗ ಆಡಿಟ್ ಕಂಪಲ್ಸರಿ ಇಲ್ಲ, ಮೋರ್ ದೆನ್ 2 crores ಆದ್ರೆ ಆಡಿಟ್ ಮಾಡಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಫಾರ್ಮ್ನಾಗ ಮೋರ್ ದೆನ್ 1 crore ಆತಂದ್ರೆ ಆಡಿಟ್ ಮಾಡಬೇಕಾಗತ್ತೆ. ಅದ್ರೊಳಗಿತ್ತು ಅಂತ ಹೇಳಿದ್ರೆ ನೀವು 44AD ಅಂತ ಒಂದು ಸೆಕ್ಷನ್ ಐತಿ ಇನ್ಕಮ್ ಟ್ಯಾಕ್ಸ್ ಇದೆ. ಆ ಒಂದು ಸೆಕ್ಷನ್ದಾಗ 8% ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿಕೊಂಡು ನೀವು ವಿದೌಟ್ ಆಡಿಟ್ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಅನ್ನು ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರತಿ ವರ್ಷ ಗೌರ್ಮೆಂಟ್ನವರು ಬಜೆಟ್ನ ಡಿಸೈಡ್ ಮಾಡ್ತಾರೆ ಎಷ್ಟು ಟ್ಯಾಕ್ಸ್ ಯಾವ ಒಂದು ಇನ್ಕಮಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ. ಆ ಒಂದು ಸ್ಲ್ಯಾಬ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸರ್ ನನ್ನ ಹೊಸ ಟ್ರೇಡಿಂಗ್ ಬಿಸ್ನೆಸ್ ಇದೆ ಸರ್, ಈ ಬಿಸ್ನೆಸ್ಗೆ ಸರ್ಕಾರದಿಂದ ಸಿಗುವಂತಹ ಸಪೋರ್ಟಿಂಗ್ ಸ್ಕೀಮ್ ಯಾವ್ಯಾವ ಅದಾವ ಸರ್? ಇನ್ನು ಈ ಟ್ರೇಡಿಂಗ್ ಬಿಸ್ನೆಸ್ಸಿಗೆ ಬಹಳಷ್ಟು ಸರ್ಕಾರದ ಫೆಸಿಲಿಟಿಗಳದಾವ. ಅದರೊಳಗೆ ಮುಖ್ಯವಾಗಿ MSME ಲೋನ್ ಅಂತ ಕೊಡ್ತಾರೆ, ಮುದ್ರಾ ಲೋನ್ ಅಂತ ಕೊಡ್ತಾರೆ, ಆಮೇಲೆ CGTMSE ಅಂತ ಲೋನ್ ಕೊಡ್ತಾರೆ, ಅಪ್ ಟು 5 crores ಮಟ್ಟ ಲೋನ್ ಕೊಡ್ತಾರೆ. ಅದನ್ನು
ನಂತರ PMEGP ಸ್ಕೀಮ್ನಾಗ ಒಂದು ಲೋನ್ ಕೊಡ್ತಾರೆ, ಮತ್ತು ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಲೋನ್ ಅಂತ ಕೊಡ್ತಾರೆ. ಇದಲ್ಲದೆ ಇನ್ನೂ ಕೆಲವೊಂದಿಷ್ಟು ಭಾಳಷ್ಟು ಅನುಕೂಲಗಳದಾವು. ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಒಂದು ಡಿಟೇಲ್ ವಿಡಿಯೋ ಮಾಡಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೀವಿ, ಅದರಲ್ಲಿ ನೀವು ನೋಡ್ಬೋದು. ಇವತ್ತಿನ ದಿವಸ ಟ್ರೇಡಿಂಗ್ ಬಿಸ್ನೆಸ್ ಬಗ್ಗೆ ನಾವು ಯಾವ್ಯಾವ ಸರ್ಟಿಫಿಕೇಶನ್ ಮಾಡ್ಕೋಬೇಕಾಯ್ತು, ಯಾವ್ಯಾವ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತು ಯಾವ ಥರ ನಾವು ಬ್ಯಾಂಕ್ ಲೋನ್ ತಗೋಬೇಕು, ಇನ್ಕಮ್ ಟ್ಯಾಕ್ಸ್ ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ, ಈ ಒಂದು ವಿಷಯದ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಇದರಿಂದ ಎಲ್ಲರಿಗೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಕ್ತು. ಮುಂದಿನ ವಿಡಿಯೋದಲ್ಲಿ ನಾವು ಕಾಂಟ್ರಾಕ್ಟರ್ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ. ಅಂದರೆ ಕಾಂಟ್ರಾಕ್ಟರ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ಯಾವ ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ, ಯಾವ ಥರ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಬೇಕಾಗತ್ತೆ. ಇದೇ ರೀತಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮತ್ತು GSTಯ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸ್ಕ್ರೀನಲ್ಲಿ ಕಾಣುವಂಥ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಇವೆಲ್ಲ ಪ್ರತಿಯೊಂದು ವಿಷಯದ ಮಾಹಿತಿಯನ್ನು ನಾವು ಅದರಲ್ಲಿ ಕೊಟ್ಟಿವಿ, ಅದನ್ನು ನೀವು ತಿಳ್ಕೊಬೋದು. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮುಖಾಂತರ ಕೇಳಿರಿ, ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರ ಕೊಡ್ತೇವಂತ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.